ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ. ಜ್ಞಾನಯೋಗಃ. ಸ ಏವಾಯಂ ಮಯಾ ತೇದ್ಯ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ನೀನು ನನ್ನ ಭಕ್ತನು, ನನ್ನ ಗೆಳೆಯನು. ಆದ ಕಾರಣ ಆ ಪುರಾತನ ಯೋಗವನ್ನೇ ನಾನು ಇಂದು ನಿನಗೆ ಹೇಳುತ್ತೇನೆ. ಇದು ಪರಮ ರಹಸ್ಯವಾದುದು. ಭೂತ, ವರ್ತಮಾನ, ಭವಿಷ್ಯತ್ ಎಲ್ಲ ಕಾಲದಲ್ಲೂ ಎಲ್ಲವೂ ಇರುತ್ತದೆ ಎಂಬುದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಇರಲಿಕ್ಕೆ ಅಸಾಧ್ಯ. ಬಹಳಷ್ಟು ಜನ ಹಿಂದಿನದನ್ನು ನೆನಪಿಸಿಕೊಂಡು ಸದಾ ಕಳೆದ ಜೀವನದ ಬಗ್ಗೆಯಾಗಲಿ ಹಿಂದೆ ಅನುಭವಿಸಿದ ಯಾತನೆಯನ್ನಾಗಲಿ ಮೆಲುಕು ಹಾಕುವುದು ಸ್ವಾಭಾವಿಕ. ಹಲವರಿಗೆ ಹಿಂದಿನವರು ಬಹಳ ಪುಣ್ಯವಂತರು, ಜ್ಞಾನಿಗಳು ಅನ್ನಿಸಿದರೆ ಇನ್ನು ಕೆಲವರಿಗೆ ನಾವೇ ಪುಣ್ಯವಂತರು. ಆಧುನಿಕ ಯುಗದಲ್ಲಿ ವಿಜ್ಞಾನ ತಂತ್ರಜ್ಞಾನದ ಮೂಲಕ ಏನು ಬೇಕಾದರೂ ಪಡೆಯಬಹುದು. ಕೆಲವರಿಗೆ ಹಿಂದಿನವರು ಬಹಳ ಜ್ಞಾನಿಗಳು ಅನ್ನಿಸಿದರೆ ಹಲವರಿಗೆ ಈಗಿರುವಷ್ಟು ಜ್ಞಾನ ಆಗಿರಲಿಲ್ಲವೆಂಬ ಅಭಿಪ್ರಾಯ. ಆದರೆ ಎಲ್ಲ ಕಾಲದಲ್ಲೂ ಎಲ್ಲವೂ ಇರುವಂಥದ್ದು ಸತ್ಯ. ಇರುವ ಸತ್ಯವನ್ನು ತಿಳಿಯದೆ ಇರುವುದಕ್ಕೆ ಕಾರಣ ಅವಶ್ಯಕತೆ. ಒಟ್ಟಾರೆ ಸಮಾಜಕ್ಕಾಗಲಿ ಅಥವಾ ವ್ಯಕ್ತಿಗಾಗಲಿ ಅವಶ್ಯಕತೆ ಬಂದಾಗ ಮಾತ್ರ ಇರುವುದನ್ನೇ ಮತ್ತೆ ಹುಡುಕಿ ತೆಗೆದು ಬೇಕಾದವರ ಕೈಗೆ ಸಿಗುವಂತೆ ಮಾಡುವುದು. ಈ ಕಾರಣದಿಂದಲೇ ಸಂಶೋಧನೆ ಎನ್ನುವುದು. ಇಲ್ಲಿ ಹೊಸತನ್ನು ಶೋಧನೆ ಮಾಡುವುದಲ್ಲ, ಬದಲಿಗೆ ಸಂಶೋಧನೆ ಎಂದರೆ ಇರುವುದನ್ನೇ ಶೋಧನೆ ಮಾಡುವುದು. ಯಾವುದೇ ವಸ್ತುವಾಗಲಿ, ವಿಷಯ ಅಥವಾ ತಂತ್ರಜ್ಞಾನವಾಗಲಿ ಅದು ಚಾಲನೆಯಲ್ಲಿದ್ದರೆ ಮಾತ್ರ ಉಳಿಯುವುದು. ವಸ್ತುಗಳು ನಿರ್ದಿಷ್ಟ ಅವಧಿಯ ನಂತರ ತಮ್ಮ ಅಸ್ತಿತ್ವ ಕಳೆದುಕೊಳ್ಳಬಹುದು. ಆದರೆ ಅದರ ಮಾದರಿ ಉಳಿದು ಅದು ಮತ್ತೆ ವ್ಯಕ್ತಿಯ ಕೈಚಳಕದಿಂದ ಅದೇ ರೂಪ ತಳೆಯಲು ಸಾಧ್ಯ. ಹಾಗೆಯೇ ತಂತ್ರಜ್ಞಾನ ಕೂಡ ಒಮ್ಮೆ ನಶಿಸಿ ಹೋದರೂ ಮತ್ತೆ ಮತ್ತೆ ಬರುತ್ತಲೇ ಇರುತ್ತವೆ. ದೇಶದ ಚರಿತ್ರೆಯಲ್ಲಿ ಕೂಡ ಆಗಾಗ ಜ್ಞಾನದ ಬಗ್ಗೆ ಜನರಲ್ಲಿ ಗೌರವ ಕಡಿಮೆಯಾಗಿ ಬದುಕು ಎಂದರೆ ಏನೆಂದು ತಿಳಿಯದೆ ಐಹಿಕ ಸುಖಕ್ಕೆ ದಾಸರಾಗಿರುವ ಸಂದರ್ಭದಲ್ಲಿ ಎಚ್ಚರಿಸುವುದಕ್ಕೋ ಅಥವಾ ಜೀವನದ ಗುರಿಯನ್ನು ತಿಳಿಸುವುದಕ್ಕೋ ವಿವಿಧ ಬಗೆಯ ಭಕ್ತಿ ಪಂಥದ ಮೂಲಕ ಸಾಕಷ್ಟು ಬದಲಾವಣೆಗಳಾಗಿರುವುದು ಕಂಡಿದ್ದಾಗಿದೆ. ಮಹಾಭಾರತದ ಸಂದರ್ಭದಲ್ಲಿ ಭಗವದ್ಗೀತೆಯ ಅವಶ್ಯಕತೆಯನ್ನು ಅರಿತ ಭಗವಂತನು ಅರ್ಜುನನ ಮೂಲಕ ಎಲ್ಲರಿಗೂ ಹೇಳುತ್ತಿದ್ದಾನೆ. ಹಾಗೆಯೇ ಇಂದಿನ ದಿನಮಾನದಲ್ಲಿ ಕೂಡ ಭಗವದ್ಗೀತೆಯು ಅತಿ ಅವಶ್ಯಕವಾಗಿರುವುದರಿಂದ ಭಗವಂತನ ಪ್ರೇರಣೆಯಿಂದ ಸಾಕಷ್ಟು ಸ್ವಯಂ ಸೇವಕರು ಹಾಗೂ ಸಾಮಾಜಿಕ ಸಂಸ್ಥೆಗಳು ಭಗವದ್ಗೀತೆಯನ್ನು ಮನೆಮನೆಗೂ ತಲುಪಿಸುವುದರ ಮೂಲಕ ಭಗವಂತನ ವಾಣಿ ಎಲ್ಲೆಲ್ಲೂ ಪ್ರತಿಧ್ವನಿಸುವಂತೆ ಮಾಡುತ್ತಿದ್ದಾರೆ. ಹರಿ ಓಂ.